ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಎಐಸಿಸಿ ಅಧ್ಯಕ್ಷ ಹಾಗೂ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿದ ಘಟನೆಯನ್ನು ಖಂಡಿಸಿ ಭಾಲ್ಕಿ ಪಟ್ಟಣದಲ್ಲಿ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಸಂಸದ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯು ಭಾಲ್ಕಿ ಕಾಂಗ್ರೆಸ್ ಕಚೇರಿಯಿಂದ ಆರಂಭಗೊಂಡು ಬಸವೇಶ್ವರ ಚೌಕ್, ಗಾಂಧಿ ಚೌಕ್ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಚೌಕ್ ಮೂಲಕ ತಹಸೀಲ್ದಾರ್ ಕಚೇರಿಯವರೆಗೆ ಸಾಗಿತು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಘಟನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಹಿರಿಯ ನಾಯಕರು ಹಾಗೂ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತುತ್ತಿರುವ ನಾಯಕರು. ಅವರನ್ನು ಅವಮಾನಿಸುವ ಉದ್ದೇಶದಿಂದ ನಡೆದಿರುವ ಇಂತಹ ಕೃತ್ಯ ಖಂಡನೀಯ ಎಂದು ಪ್ರತಿಭಟನಾಕಾರರು ಹೇಳಿದರು. ಜಾತಿಯ ಹಾಗೂ ಮನುವಾದಿ ಮನಸ್ಥಿತಿಗೆ ಪ್ರಜಾಪ್ರಭುತ್ವ ಭಾರತದಲ್ಲಿ ಯಾವುದೇ ಸ್ಥಾನವಿಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಭಾರತದ ರಾಷ್ಟ್ರಪತಿಗಳಿಗೆ ಉದ್ದೇಶಿಸಿ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ಚವ್ಹಾಣ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಹಾಸನ್ಕರ್, ವಿಲಾಸ್ ಮೋರೆ, ಪ್ರಶಾಂತ್ ಕೊಟಗೇರ, ಬಸವರಾಜ್ ವೆಂಕೆ ಸೇರಿದಂತೆ ಭಾಲ್ಕಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಿದರು. ಶುದ್ಧೀಕರಣ ಮಾಡಿದ ಕಿಡಿಗೇಡಿಗಳಿಗೆ ಹೇಳಿಧಿಕ್ಕಾರ. ಶುದ್ಧೀಕರಣದ ಹೆಸರಿನಲ್ಲಿ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಹೇಳಿಧಿಕ್ಕಾರ. ಉತ್ತರಾಖಂಡ ಬಿಜೆಪಿ ಸರ್ಕಾರಕ್ಕೆ ಹೇಳಿಧಿಕ್ಕಾರ. ಉತ್ತರಾಖಂಡ ಬಿಜೆಪಿ ಸರ್ಕಾರಕ್ಕೆ ಹೇಳಿಧಿಕ್ಕಾರ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಹೇಳಿಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಶುದ್ಧೀಕರಣದ ಹೆಸರಿನಲ್ಲಿ ಅವಮಾನ ಮಾಡಿದಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಶುದ್ಧೀಕರಣದ ಹೆಸರಿನಲ್ಲಿ ಖರ್ಗೆ ಸಾಹೇಬರಿಗೆ ಅವಮಾನ ಮಾಡಿದಂತ ಮನುವಾದಿ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಮನುವಾದಿ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ವಿಕೃತ ಮನೋಭಾವನೆ ಹೊಂದಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ಶುದ್ಧೀಕರಣದ ಹೆಸರಲ್ಲಿ ಅವಮಾನ ಮಾಡಿದಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ बोलो भारत माता की, बोलो भारत माता की. ಶುಚೀಕರಣದ ಹೆಸರಿನಲ್ಲಿ ಅವಮಾನ ಮಾಡಿದಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಶುದ್ಧೀಕರಣದ ಹೆಸರಿನಲ್ಲಿ ಅವಮಾನ ಮಾಡಿದಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಉತ್ತರಾಖಂಡ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಎಲ್ಲರೂ ಈಗ ಎಲ್ಲರೂ ಶಾಂತ ರೀತಿಯಲ್ಲಿ ನಿಂತ್ಕೊಂಡು ಸ್ವಲ್ಪ ಇಲ್ಲೀಗ ಬಾಲ್ಕಿಯ ಈಗ ಇಲ್ಲಿ ಬಾಲ್ಕಿಯ ಬಸವೇಶ್ವರ ವೃತ್ತದಲ್ಲಿ ಬಾಲ್ಕಿ ಬ್ಲಾಕ್ ಕಾಂಗ್ರೆಸ್ನ ಸಮಿತಿ ವತಿಯಿಂದ ಅಬ್ದುಲ್ ನಸೀರ್ ಅವರು ಇವರ ಮುಂದಿನ ಕಾರ್ಯಕ್ರಮ ನಡೆಸಿಕೊಳ್ಬೇಕಾಗಿ ವಿನಂತಿ. ಅರೆ ಹಾಲು ಭಾರತ್ ಮಾತಾ ಕಿ, ಭಾರತ್ साथियों, अरे भारत माता की, भारत माता की. कांग्रेस पक्षಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, उत्तराखंड बीजेपी सरकार के
ಉತ್ತರಾಖಂಡ್ ಬಿಜೆಪಿ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಎಲ್ಲೆಡೆ ಬೃಹತ್ ಗುಂಡಿಗಳು ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಹಾಗೂ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಗ್ರಾಮಸ್ಥರು ಹಾಗೂ ಆಟೋ ಚಾಲಕರು ಇದೀಗ ಸ್ವಂತ ಹಣ ಖರ್ಚು ಮಾಡಿ ರಸ್ತೆ ಗುಂಡಿಗಳಿಗೆ ಕಂಕರ ಮತ್ತು ಮಣ್ಣು ಹಾಕಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿಕೊಂಡಿದ್ದಾರೆ. ಶಾಲಾ ಮಕ್ಕಳು ಹಾಗೂ ಆಸ್ಪತ್ರೆಗೆ ತೆರಳುವವರು ಈ ರಸ್ತೆಯಲ್ಲಿ ಸಂಚರಿಸಲು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದರು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಜನಪ್ರತಿನಿಧಿಗಳು ಕೂಡ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರೂ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯನ್ನು ಶಾಶ್ವತವಾಗಿ ದುರಸ್ತಿ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇವತ್ತ ಕಿಟ್ಟ ಗ್ರಾಮದಿಂದ ಬಸವಕಲ್ಯಾಣಕ್ಕೆ ಹೋಗೋ ರಸ್ತೆ ಅದ. ಈ ರಸ್ತೆ ನಾವು ಎಲ್ಲ ಲೀಡರ್ಗಳಿಗೆ ಹೇಳಿದೆವು. ಎಲ್ಲ ಲೀಡರ್ಗಳಿಗೆ ಹೇಳಿದ್ರು ಕೂಡ ಯಾರು ಕೂಡ ಮಾಡಿಲ್ಲ. ಈ ರೋಡಿನ ಮೇಲೆ ಸುಮಾರು ಎಲ್ಲ ಲೀಡರ್ಗಳು 4 ಸರ್ತಿ ತಿಂಗಳದಾಗ 4 ಸರ್ತಿ ಬಂದು ಹೋಯ್ತಾರ. ಆದ್ರೆ ಬಿ ಇದಕ್ಕೆ ಯಾರು ಗಮನ ಹರಿಸ್ಲತ್ತಿಲ್ಲ. ಹಂಗೆ ಹೋಗೋದು ಹಂಗೆ ಬರೋದು ಮಾಡತ್ತಾರ. ಮತ್ತು ಜನಗಳಿಗೆ ತೋಲ್ ಸಂಕಷ್ಟ ಆಗ್ಲತ್ತಿತ್ತು. ಯಾಕಂದ್ರೆ ಎಮರ್ಜೆನ್ಸಿ ಟೈಮಿನಾಗ ಡೆಲಿವರಿ ಪೇಷಂಟ್ಗಳು ಏನರ ಪೇಷಂಟ್ ಇದ್ದರ ಸಾಲಿ ಹುಡುಗರಿಗೆ ಅದು ಎಲ್ಲ ತೋಲ್ ಸಮಸ್ಯೆ ಆಗ್ಲತ್ತಿನ ಸಲಕ್ಕೆ ನಾವೆಲ್ಲ ಏನು ಮಾಡಿದೆವು ಅಂದ್ರೆ ಆಟೋದವರು ಗ್ರಾಮಸ್ಥರು ಒಂದು ವಿಚಾರ ಮಾಡಿ ಕಂಕರ ಮತ್ತು ಮಣ್ಣು ತಂದು ಹಾಕಿ ಟೆಂಪ್ರರಿ ಮಳೆಗಾಲ ಮತ್ತು ಇದು ಏನು ಬರೋ ಬೇಸಿಗೆ ತನಕ ನಡೆದಾಡಕ್ಕೆ ಚಲೋ ಹೋಗಬೇಕು ಅಂಥೇಳಿ ನಾವು ಮಣ್ಣ ಕಂಕರ ತಂದು ಹಾಕಿ ನಾವು ರಸ್ತೆ ಮಾಡತ್ತಿದ್ದೆವು. ನಾವು ಎಲ್ಲ ಡಿಸೈಡ್ ಮಾಡಿ ಇದಿಷ್ಟು ಕೆಲಸ ಮಾಡತ್ತಿದ್ದೆವು. ನಾವು ಎಲ್ಲ ಲೀಡರ್ಗಳಿಗೆ ಹೇಳಿ ಸಾಕಾಗಿನ ಸಲಕ್ಕೆ ಹಾದಿ ಕಾಯ್ದು ನೋಡಿದ್ರು ಭೀ ಕೂಡ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ನೋಡರಿ ಮಾಡರೀನಿ ಅಂತ ಅಂಬ ವಿಷಯನೇ ಮಾತಾಡಿದ್ರು. ಬಟ್ ಯಾರು ಕೂಡ ಮಾಡಿಲ್ಲ. ಅದಕ್ಕೆ ಮತ್ತು ಇಲ್ಲಿ ಏನು ಟ್ಯಾಕ್ಸಿ ಏನು ಗಾಡಿ ಹೊಡಿತಾರೆ ಆಟೋದವರು ಅವ್ರಿಗೆ ಕೂಡ ತೋಲ್ ಸಮಸ್ಯೆ ಇರ್ತೀವಿ. ಅವ್ರು ಕಮಸದ ದಿನ ಎಷ್ಟು ರೀ ಒಂದು 500 ರೂಪಾಯಿ 400 ರೂಪಾಯಿ ಎಲ್ಲ ಹೋಗೋರಿಗೆ ಅಷ್ಟೇ ಉಳಿತದೆ. ಅದು ಬಿಟ್ಟು ಟೈರ್ ಹೋಯ್ತು, ಆ ಬುಷ್ ಹೋಯ್ತು, ಸಸ್ಪೆನ್ಷನ್ ಹೋಯ್ತು, ಮೆಕ್ಯಾನಿಕ್ ಕೆಲಸ ಬಂತು. ಅದರೊಳಗೆ ಪಾಪ ಅವ್ರದ್ದು ಜಿಂದಗಿ ಇದು ಆಲತ್ತಿತ್ತು. ಅದು ಸಲಕ್ಕೆ ಅವರು ಕೂಡ ನಮಗೆಲ್ಲ ಅವ್ರು ಅಳಿಲು ತೋಳ್ಕೊಂಡಿದ ಮ್ಯಾಗೆ ಎಲ್ಲರೂ ಒಂದಾಗಿ ನಾವು ಗ್ರಾಮಸ್ಥರು ಮತ್ತು ಆಟೋದವ್ರಿಗೆ ಕಲಿಸಿ ರೋಡ್ ಮಾಡತ್ತೇವೆ. ಇಷ್ಟೊಂದು ಹೇಳಿ ಈಗಲಾದರೂ ಎಚ್ಚರಿಸ್ಕೊಂಡಿದ್ದು ರೋಡ್ ಒಂದು ಇಕ್ಕಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಲೀಡರ್ಸ್ಗಳು ಇದು ರೋಡ್ ಇಕ್ಕಿ ಇದು ಮಾಡ್ಬೇಕಂತೇಳಿ ಇದು ಮಾಡ್ತೇವೆ. ಧನ್ಯವಾದ. ಬೀದರ್ ನಗರದಲ್ಲಿ ತಳ್ಳುಗಾಡಿ ಹಾಗೂ ಬೀದಿ ವ್ಯಾಪಾರಿಗಳ ಶುಲ್ಕವನ್ನು ಏಕಾಏಕಿ ಹೆಚ್ಚಿಸಿರುವ ಕ್ರಮವನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷದ ನಗರ ಮಂಡಲಾಧ್ಯಕ್ಷ ಶಶಿ ಹೊಸಳ್ಳಿ ಅವರ ನೇತೃತ್ವದಲ್ಲಿ ಬೃಹತ್ ತಳ್ಳುಗಾಡಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಗಣೇಶ್ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಮೋಹನ್ ಮಾರ್ಕೆಟ್, ಶ್ರೀ ಹರಳಯ್ಯ ಚೌಕ್, ಛತ್ರಪತಿ ಶಿವಾಜಿ ಮಹಾರಾಜ್ ಚೌಕ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಮೂಲಕ ಮಹಾನಗರ ಪಾಲಿಕೆ ವಲಯ ಕಚೇರಿಯವರೆಗೆ ಸಾಗಿತು. ಮಾಜಿ ಸಚಿವ ರಹೀಂ ಖಾನ್ ಅವರ ಸೂಚನೆಯ ಮೇರೆಗೆ ಬೀದಿ ವ್ಯಾಪಾರಿಗಳ ಶುಲ್ಕ ಹೆಚ್ಚಿಸಲಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಈ ಕ್ರಮದಿಂದ ಬಡ ಹಾಗೂ ಮಧ್ಯಮ ವರ್ಗದ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು.
ಅನ್ಯಾಯವಾಗಿ ಹೆಚ್ಚಿಸಿರುವ ಶುಲ್ಕವನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ಬೀದಿ ವ್ಯಾಪಾರಿಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು ಎಂದು ಆಗ್ರಹಿಸಿ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಡ ಮತ್ತು ಮಧ್ಯಮ ವರ್ಗದ ವ್ಯಾಪಾರಿಗಳ ಬದುಕಿನೊಂದಿಗೆ ಚೆಲ್ಲಾಟವಾಡದೆ ಅವರಿಗೆ ನ್ಯಾಯ ಒದಗಿಸಬೇಕು ಎಂದು ಬಿಜೆಪಿ ಮುಖಂಡರು ಆಗ್ರಹಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಈಶ್ವರ್ ಸಿಂಗ್ ಠಾಕೂರ್, ಪೀರಪ್ಪ, ಬಾಬು ಅಲಿ ಸೇರಿದಂತೆ ಪಕ್ಷದ ಪ್ರಮುಖ ಪದಾಧಿಕಾರಿಗಳು, ಯುವ ಕಾರ್ಯಕರ್ತರು ಹಾಗೂ ಬೀದಿ ವ್ಯಾಪಾರಿಗಳು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವ್ಯಾಪಾರಿಗಳಿಗೆ ರಕ್ತ ಹೀರುತ್ತಿರುವ ಮಹಾನಗರ ಪಾಲಿಕೆಗೆ, ಬೀದಿ ವ್ಯಾಪಾರಿಗಳ ರಕ್ತ ಇರುವ ಮಹಾನಗರ ಪಾಲಿಕೆಗೆ, ಮಹಾನಗರ ಪಾಲಿಕೆಗೆ ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬಡವರಿಗೆ ಸೂರು ಕೊಡಲು ವಿಫಲವಾದ ರಹೀಂ ಖಾನ್ಗೆ, ಬಡವರಿಗೆ ಸೂರು ಕೊಡಲು ವಿಫಲವಾದ ರಹೀಂ ಖಾನ್ಗೆ, ಬಡವರ ರಕ್ತ ಹೀರಿ 60 ರೂಪಾಯಿ ಉಸಿರಿ ಮಾಡುತ್ತಿರುವ ರಹೀಂ ಖಾನ್ಗೆ, उसके ऊपर फॉलोअप भी आपका होना चाहिए, क्योंकि नीचे जो जिस तरह से हो रहा है, मनमानी हो रहा है ना, इसके जाके गरीब लोगों को भी डराना करना हो रहा है. आप लीजिए, और ये 60 बहुत ज्यादा होता है. यदि अभी उन्हें फोन करके मैंने आपके प्रोजेक्ट का मुझे मेमोरेंडम मिला, मेरी तभी बात हो गई, और अभी ऐसे पब्लिक में वो नहीं होता. मैं आपको क्या बोल रहा हूँ, ये जो आपने कंप्लेंट दिया है, एक नोटिस हम ऑलरेडी दे चुके हैं, पेपर में दे रहा हूँ. काम करिए, अरे पीछे चलो भाई, तुम लोग का कहीं को आ रहे हैं आगे. जोनल कमिश्नर ऑफिस को सीएमसी कॉम्प्लेक्स. ಝೆನ್ಜಿ ಯುಗದ ಯುವಜನರ ಜೀವನ, ಪ್ರೀತಿ, ತಾಯಿ ಮಕ್ಕಳ ಬಾಂಧವ್ಯ ಹಾಗೂ ಸ್ನೇಹ ಸಂಬಂಧಗಳ ಸುತ್ತ ಹೆಣೆದಿರುವ ಖೇಲ್ ಕನ್ನಡ ಚಲನಚಿತ್ರದ ಟ್ರೈಲರ್ ಆಗಸ್ಟ್ 30ರಂದು ಬೀದರ್ನಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ನಗರದ ಗಣೇಶ್ ಮೈದಾನದಲ್ಲಿ ಸಂಜೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಚಿತ್ರದ ಇಡೀ ಚಿತ್ರತಂಡ ಭಾಗವಹಿಸಲಿದೆ ಎಂದು ಚಿತ್ರದ ನಿರ್ಮಾಪಕ ಹಾಗೂ ನಿರ್ದೇಶಕ ಭರತ್ ವಿಜೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿತ್ರದ ನಾಯಕ ಯುವರಾಜ್ ಗೌಡ, ನಾಯಕಿ ಅಶಿಕಾ ಗೌಡ, ನಟಿ ಸಂಗೀತ ನಿರ್ದೇಶಕ ತ್ಯಾಗರಾಜ್ ಎಸ್ ಸೇರಿದಂತೆ ಚಿತ್ರತಂಡದ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಖೇಲ್ ಚಿತ್ರವು ಒಟ್ಟು 2 ಗಂಟೆ 5 ನಿಮಿಷಗಳ ಅವಧಿಯನ್ನು ಹೊಂದಿದ್ದು, ಸೆಪ್ಟೆಂಬರ್ನಲ್ಲಿ ರಾಜ್ಯದಾದ್ಯಂತ ಸುಮಾರು 150 ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಅವರು ತಿಳಿಸಿದರು. ಯುವಜನರ ಜೀವನ ಶೈಲಿ ಹಾಗೂ ಭಾವನಾತ್ಮಕ ಸಂಬಂಧಗಳನ್ನು ವಿಭಿನ್ನ ರೀತಿಯಲ್ಲಿ ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ ಎಂದು ಚಿತ್ರತಂಡ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರತಂಡದ ಸದಸ್ಯರಾದ ಸೂರ್ಯಕಾಂತ್ ಜೆಂಶೆಟ್ಟಿ, ಧನ್ರಾಜ್ ಖಂಡ್ರೆ ಹಾಗೂ ನಟ ಯುವರಾಜ್ ಗೌಡ ಉಪಸ್ಥಿತರಿದ್ದರು. ನನ್ನ ಮೊದಲನೇ ಚಿತ್ರ ಖೇಲ ಅಂತ. ಈ ಖೇಲ ಚಿತ್ರದ ಟ್ರೈಲರ್ ಲಾಂಚ್ಗೆ ನಾನು ಬೆಂಗಳೂರಿಂದ ಬೀದರಲ್ಲಿ ಬಂದು ಒಂದು ಈವೆಂಟ್ ಮಾಡ ಅಂತ ಬಂದಿದ್ದೀನಿ. ಸೊ 30ನೇ ತಾರೀಕು ಆಗಸ್ಟ್ 7 ಗಂಟೆಗೆ ಗಣೇಶ್ ಮೈದಾನ, ಬೀದರ್ನ ಗಣೇಶ್ ಮೈದಾನದಲ್ಲಿ ನಮ್ಮ ಇಡೀ ಚಿತ್ರತಂಡ ಬರ್ತಾ ಇದೀವಿ. ಹಾಗಾಗಿ ನಿಮ್ನೆಲ್ಲಾರು ಒಂದು ಫ್ರೆಂಡ್ಲಿ ಇನ್ವೈಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳಕ್ ಬಂದಿದ್ದೀನಿ ನಾನು. ಹಾಗೆ ನಮ್ಮ ಚಿತ್ರದ ನಾಯಕ ವಿಹಾನ್ ಪ್ರಭಂಜನ್ ಹಾಗೂ ಯುವರಾಜ್ ಗೌಡ ಅಂತ ಹೆಸರು. ಸೊ ಇವರು ಬರ್ತಿದ್ದಾರೆ. ಆಮೇಲೆ ನಾಯಕಿ ಆಶಿಕಾ ಗೌಡ, ಹಾಗೆ ತುಂಬಾ ಫೇಮಸ್ ಆಗಿರುವಂತ ಹೀರೋಯಿನ್ ಸಂಗೀತ ಭಟ್ ಅವರು ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರು ಬರ್ತಿದ್ದಾರೆ. ಹಾಗೂ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ತ್ಯಾಗರಾಜ್ MS ಅಂತ, ಅವರು ಅಮಿತ್ ಜವಳ್ಕರ್ ಅಂತ ಎಡಿಟರ್, ಆಮೇಲೆ ಕ್ಯಾಮ್ರಾಮನ್ ಮೈಸೂರು ಸ್ವಾಮಿ ಹಾಗೂ ಪ್ರಮೋದ್ ಗೌಡ, ಇಷ್ಟು ಜನ ಬರ್ತಿದ್ವಿ. ಇದಲ್ದಿರ ನಮ್ಮ ತಂಡ ಕೇರಳ ತಂಡಕ್ಕೆ ನೀವು ಸಪೋರ್ಟ್ ಮಾಡ್ತಾರೆ, ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ಇದೇ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ನಾನು ಮೈಸೂರು ಹುಡುಗ.
ನಾನು ಕೇರಳ ಚಿತ್ರದ 2ನೇ ನಾಯಕ ನಟನಾಗಿ ಮಾಡಿದ್ದೀನಿ. ನಾವು ಈ 30ನೇ ತಾರೀಕು ಟ್ರೈಲರ್ ಇವೆಂಟ್ ಮಾಡಬೇಕು ಅಂತ ಬೀದರ್ ಅಂದ್ಕೊಂಡಿದ್ದೀವಿ. ಸೊ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ಬಸವಕಲ್ಯಾಣ ತಾಲೂಕಿನ 25 ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳಿಗೆ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಬಾಕಿ ವೇತನವನ್ನು ಕೂಡಲೇ ಪಾವತಿಸಬೇಕೆಂದು ಲೋಕೇಶ್ ಮೊಳಕೆರೆ ಆಗ್ರಹಿಸಿದ್ದಾರೆ. 2 ವರ್ಷಗಳ ಹಿಂದೆ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲಾಗಿದ್ದು ಇದುವರೆಗೆ ಅವರಿಗೆ ವೇತನ ಪಾವತಿಯಾಗಿಲ್ಲ ಎಂದು ಅವರು ಆರೋಪಿಸಿದರು. ವೇತನ ಪಾವತಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಲೋಕೇಶ್ ಮೊಳಕೆರೆ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ಖುದ್ದಾಗಿ ಬಿಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಅತಿಥಿ ಶಿಕ್ಷಕರ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಒತ್ತಾಯಿಸುವುದಾಗಿ ತಿಳಿಸಿದರು. ಮನವಿಗೆ ಸ್ಪಂದಿಸಿ ಬಾಕಿ ವೇತನ ಪಾವತಿಸಲು ಕ್ರಮ ಕೈಗೊಳ್ಳದಿದ್ದರೆ ಬಿಇಒ ಕಚೇರಿ ಮುಂದೆ ಹೋರಾಟ ನಡೆಸಲಾಗುವುದು ಎಂದು ಲೋಕೇಶ್ ಮೊಳಕೆರೆ ಎಚ್ಚರಿಕೆ ನೀಡಿದರು. ಅತಿಥಿ ಶಿಕ್ಷಕರ ಆರ್ಥಿಕ ಸಂಕಷ್ಟವನ್ನು ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಬಾಕಿ ವೇತನವನ್ನು ಪಾವತಿಸಬೇಕು ಎಂದು ಅವರು ಒತ್ತಾಯಿಸಿದರು. ನಾನು ನಿಮ್ಮ ಸಮಾಜ ಸೇವಕ ಲೋಕೇಶ್ ಮೊಳಕೆರೆ. ಕಳೆದ 7 ವರ್ಷಗಳ ಹಿಂದೆ ಏನು ಶಿಕ್ಷಕರು ನೇಮಕ ಮಾಡ್ಕೊಂಡಿದ್ದಾರೆ ಎಲ್ಕೆಜಿ ಯುಕೆಜಿ ಅಂತ ಹೇಳಿ, ಪಾಪ ಅವರು 7 ವರ್ಷಗಳಿಂದ ಇನ್ನೂ ಕೂಡ ಅವ್ರಿಗೆ ಸ್ಯಾಲರಿ ಆಗ್ತಾ ಇಲ್ಲ. ಅಂದ್ರೆ ಯಾಕೆ ಅವ್ರಿಗೆ ಯೋಜನೆ ಒಳಗೆ ತಗೊಂಡ್ರಿ? ಇವತ್ತು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳು ಇವತ್ತು ಎಲ್ಕೆಜಿ ಯುಕೆಜಿಗಳು ಎಷ್ಟೋ ಮಕ್ಕಳು ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಅಡ್ಮಿಷನ್ ಮಾಡ್ಕೊಳ್ಳುವಂತ ಸೌಭಾಗ್ಯ ನಮಗೆ ಸಿಕ್ಕಿದೆ. ಆದ್ರೆ ಆ ಶಿಕ್ಷಕರಿಗೆ ಮಾತ್ರ ಸಂಬಳ ಸಿಗ್ತಾ ಇಲ್ಲ. ಈ ಸಂಬಂಧಪಟ್ಟಾಗ ಇಲಾಖೆಯವರಿಗೆ ಅವರು ಕೂಡ ಶಿಕ್ಷಕರು ಕೂಡ ಮನವಿ ಪತ್ರ ಕೊಟ್ಟಿದ್ದಾರಂತೆ. ಇಲ್ಲಿವರೆಗೂ ಕೂಡ 2 ವರ್ಷಗಳಿಂದ ಕೂಡ ಅವ್ರಿಗೆ ಸ್ಯಾಲರಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅವ್ರೊಬ್ಬ ಶಿಕ್ಷಣ ಪ್ರೇಮಿಯಾಗಿ ಹೇಳಕ್ ಇಷ್ಟಪಡ್ತಿದ್ದೀನಿ. ಈ ಶಿಕ್ಷಣ ಪ್ರೇಮಿಯಾಗಿ ಈ ಬಸವ ಕಲ್ಯಾಣದಲ್ಲಿರುವಂತ ಎಲ್ಲಾ ಶಿಕ್ಷಕರು ಸುಮಾರು 25 ಶಿಕ್ಷಕರಿಗೆ ಸಂಬಳ ಆಗಿಲ್ಲ. ಇದು ಯಾವ್ದು ನ್ಯಾಯ? ಇವತ್ತು ನಾವು ಕೂಡ ಬಿಒ ಆಫೀಸ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಬರುವ ದಿವಸಗಳಲ್ಲಿ ಒಂದು ವೇಳೆ ಶಿಕ್ಷಕರ ವೇತನ ಆಗಿಲ್ಲ ಅಂತಂದ್ರೆ ನಿಮ್ಮ ಬಿಒ ಆಫೀಸ್ ಮುಂದೆ ಟೆಂಟ್ ಹಿಡಿದು ಹೋರಾಟ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ಬಸವ ಕಲ್ಯಾಣ ತಾಲೂಕಿನ ಗಡಿ ಭಾಗದಲ್ಲಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಏನ್ ಕಲಿಸುವಂತ ಶಿಕ್ಷಕರು ಇವತ್ತು ಬಂದಿದ್ದಾರೆ ಅತಿಥಿ ಶಿಕ್ಷಕರು. ಅತಿಥಿ ಶಿಕ್ಷಕರ 7 ವರ್ಷಗಳಿಂದ ಸಂಬಳ ಆಗ್ತಾ ಇಲ್ಲ. ಅಂದ್ರೆ ಯಾರು ಕೇಳೋರಿಲ್ಲ. ಇದರಲ್ಲಿ 7 ವರ್ಷಗಳಿಂದ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅತಿಥಿ ಶಿಕ್ಷಕರು. ಇಲ್ಲಿವರೆಗೂ ಕೂಡ 1 ರೂಪಾಯಿ ಕೂಡ ಅವರಿಗೆ ಬಿಡುಗಡೆ ಆಗಿಲ್ಲ. ಅದಕ್ಕೋಸ್ಕರ ಮಾನ್ಯ ಬಿಒ ಸರ್ ಲೆಟರ್ ಕೊಟ್ಟಿದ್ದೀವಿ. ಒಂದು ವೇಳೆ ಅವ್ರಿಗೆ ತಕ್ಷಣವೇ ವೇತನ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಬಿಒ ಆಫೀಸ್ ಮುಂದ್ಗಡೆ ಹೋರಾಟ ಮಾಡ್ತೀನಿ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.